ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಸೇಗದ ಮರ ಅಂತ ಹೇಳ್ತೇವೆ. ಇದಕ್ಕೆ ಇನ್ನೊಂದು ಹೆಸರು ಬೀಟಿ ಮರ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ಟೀಕ್ ಟ್ರೀ ಅಂತ ಹೇಳ್ತೇವೆ. ಇದರ ಚಿಗುರಿನಿಂದ ತಯಾರಿಸಬಹುದಾದಂತಹ ವಿಸ್ಮಯಕಾರಿ ಎಣ್ಣೆ ಔಷಧಿಯ ಬಗ್ಗೆ ಹೇಳ್ತೇನೆ. ಇದು ನೋಡಿ, ಇದು ಸೇಗದ ಮರ. ಸೇಗದ ಮರ ಬೆಳೆದ ನಂತರ ಈ ರೀತಿ ಇರ್ತದೆ ನೋಡಿ. ದೊಡ್ಡ ಮರ ಆದ ನಂತರ ಅದರ ತುದಿಯಲ್ಲೆಲ್ಲ ಈ ರೀತಿ ಇರ್ತದೆ. ಈ ಮರದ ಚಿಗುರೇ ನಮಗೆ ಬೇಕಾದದ್ದು. ಚಿಗುರು ಎಳೆ ಇದ್ರೆ ಸಾಕು ನಮಗೆ. ಈಗ ವಿಸ್ಮಯಕಾರಿ ಎಣ್ಣೆ ಔಷಧಿ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಪುರಾತನ ಕಾಲದ ವಿಸ್ಮಯಕಾರಿ ಬೆಂಕಿ ಗಾಯವನ್ನು ಸುಲಭವಾಗಿ ಗುಣಪಡಿಸುವಂತಹ ಔಷಧಿಯನ್ನು ಹೇಗೆ ತಯಾರಿಸುವುದಂತ ಹೇಳಿಕೊಡ್ತೇನೆ. ಇದು ನನ್ನ ಅಜ್ಜನಿಗೆ ಅವರ ಅಜ್ಜ ಹೇಳಿಕೊಟ್ಟಂತಹ ಔಷಧಿ. ಇದು ಮುಖ್ಯವಾಗಿ ಗೃಹಿಣಿಯರಿಗೆ ತುಂಬ ಉಪಯೋಗ ಆಗ್ತದೆ. ಯಾಕೆಂದರೆ ಅವರು ಅಡುಗೆ ಮಾಡುವ ಸಮಯ ಅವರ ಕೈಗೆ ಬಾಣಲೆ ಬೆಂಕಿ ಎಲ್ಲ ತಾಗ್ತಿರ್ತದಲ್ಲ. ಆಗ ನಾನು ಈಗ ಹೇಳಿಕೊಡುವಂತಹ ಔಷಧಿಯನ್ನು ನೀವು ತಯಾರಿಸಿ ಒಂದು ಬಾಟ್ಲಿಯಲ್ಲಿ ಶೇಖರಿಸಿ ಇಟ್ಟರೆ ನಿಮಗೆ ಅದು ಬೆಂಕಿ ತಾಗಿದಾಗ, ಬಾಣಲೆ ತಾಗಿದಾಗ ಹಚ್ಚಿದರೆ ಸುಲಭವಾಗಿ ಗಾಯ ಗುಣಮುಖವಾಗ್ತದೆ. ಅದು ಗಾಯ ಹೆಚ್ಚಾಗುವುದಿಲ್ಲ. ಇದರಿಂದ ಇಮಿಡಿಯೇಟ್ ಆ್ಯಕ್ಷನ್ ಸಿಗ್ತದೆ ನಿಮಗೆ. ಇದು ನೋಡಿ, ಈ ಬಾಣಲೆಯಲ್ಲಿ ಕಾಲಾ ಜೀರಿಗೆ ಇದೆ. ಇದು ನಿಮಗೆ ಅಂಗಡಿಗಳಲ್ಲಿ, ಆಯುರ್ವೇದಿಕ್ ಅಂಗಡಿಗಳಲ್ಲಿ, ಸಾಮಾನು ಅಂಗಡಿಗಳಲ್ಲೆಲ್ಲ ಸಿಗ್ತದೆ ಕಾಲಾ ಜೀರಿಗೆ. ಇದರಲ್ಲಿ ನಾನು ಸ್ವಲ್ಪ ಕಾಲಾ ಜೀರಿಗೆ ಹಾಕಿದ್ದೇನೆ ಒಂದು ಬಾಣಲೆಯಲ್ಲಿ. ಮತ್ತು ನಮಗೆ ಬೇಕಾದದ್ದು ಸೇಗದ ಚಿಗುರೆಲೆ. ಸೇಗದ ಮರ ಅಂದರೆ ಎಲ್ಲರಿಗೆ ಗೊತ್ತಿರ್ತದೆ ನೋಡಿ. ಇದು ಸೇಗದ ಮರದ ಚಿಗುರೆಲೆ. ಸಣ್ಣ ಚಿಗುರಿದ್ದರೆ ತುಂಬ ಒಳ್ಳೆಯದು. ನನಗೆ ಇಷ್ಟು ದೊಡ್ಡ ಚಿಗುರು ಸಿಕ್ಕಿದೆ ಚಿಗುರೆಲೆ. ಸೇಗದ ಮರಕ್ಕೆ ಇನ್ನೊಂದು ಎಂತ ಹೇಳ್ತಾರೆ ಅಂದರೆ ಬೀಟಿ ಮರ ಅಂತ ಹೇಳ್ತಾರೆ. ಇದರ ಎಲೆಗಳಲ್ಲಿ ಗಟ್ಟಿ ತಯಾರಿಸ್ತಾರೆ. ಅಕ್ಕಿಯ ಗಟ್ಟಿ ಮನೆಗಳಲ್ಲೆಲ್ಲ ತಯಾರಿಸ್ತಾರೆ. ಅದು ಕೆಂಪು ಬಣ್ಣದಲ್ಲಿ ಇರ್ತದೆ ಗಟ್ಟಿ ಮಾಡಿದಾಗ. ಹಲಸಿನ ಗಟ್ಟಿಗೆ ಈ ಎಲೆಯನ್ನು ಬಳಸ್ತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಟೀಕ್ ಟ್ರೀ ಅಂತ ಹೇಳ್ತಾರೆ. ಇದರ ಚಿಗುರೆಲೆಯನ್ನು ನೀವು ತಗೊಳ್ಬೇಕು. ನಾನು ದೊಡ್ಡ ಎಲೆ ತಗೊಂಡಿದ್ದೇನೆ. ನಿಮಗೆ ಸಿಕ್ಕಿದರೆ ಸಣ್ಣ ಚಿಗುರೆಲೆ ಒಂದು 5 ತಗೊಳ್ಬೋದು. ಇನ್ನೊಂದು ಸಾಮಗ್ರಿ ಅಂದರೆ ಗರಿಕೆ ಎಲ್ಲರ ಮನೆಯ ಅಂಗಳದಲ್ಲಿರ್ತದೆ. ಒಂದು 5ರಿಂದ 10 ಗರಿಕೆ ತಗೊಳ್ಬೇಕು. ಮತ್ತು ಇನ್ನೊಂದು ಸಾಮಗ್ರಿ ಅಂದರೆ ನಮಗೆ ಬೇಕಾದದ್ದು ಎಳ್ಳೆಣ್ಣೆ ಅಂತೂ ಎಲ್ಲರ ಮನೆಯಲ್ಲಿ ಇರ್ತದೆ. ಎಳ್ಳೆಣ್ಣೆ ಒಂದು ಅರ್ಧ ಕಪ್ ಇಲ್ಲಾದರೆ 1 ಕಪ್ ಎಳ್ಳೆಣ್ಣೆ. ಈಗ ಈ ವಿಸ್ಮಯಕಾರಿ ಔಷಧಿಯನ್ನು ಹೇಗೆ ತಯಾರಿಸುವುದಂತ ನಾನು ಹೇಳಿಕೊಡ್ತೇನೆ. ಬಾಣಲೆಯಲ್ಲಿ 2 ಸ್ಪೂನ್ ಕಾಲಾ ಜೀರಿಗೆ ಹಾಕಿದ್ದೇನೆ. ಇದಕ್ಕೆ ಅರ್ಧ ಕಪ್ನಷ್ಟು ಎಳ್ಳೆಣ್ಣೆ ಹಾಕಬೇಕು. ಕಾಲಾ ಜೀರಿಗೆ ಮತ್ತು ಎಳ್ಳೆಣ್ಣೆ ಕುದಿ ಬರ್ತಾ ಉಂಟು. ಇದಕ್ಕೆ ನಾನೀಗ ಸೇಗದ ಮರದ ಚಿಗುರನ್ನು ಆ್ಯಡ್ ಮಾಡ್ತಿದ್ದೇನೆ ಮತ್ತು ಗರಿಕೆ ಹುಲ್ಲನ್ನು ಆ್ಯಡ್ ಮಾಡ್ತಿದ್ದೇನೆ. ಈಗ ನೋಡಿ, ಇದು ಬಿಳಿ ಬಣ್ಣ ಉಂಟಲ್ಲ, ಈ ಎಣ್ಣೆ ಸ್ವಲ್ಪ ಹಳದಿ ಬಣ್ಣದಲ್ಲಿ ಉಂಟು. ಈಗ ತೇಗದ ಗಿಡದ ಚಿಗುರು ಹಾಕಿದಾಗ ಇದರ ಬಗ್ಗೆ ನಾನು ಸೇಗದ ಮರದ ಚಿಗುರನ್ನು ಆ್ಯಡ್ ಮಾಡ್ತಿದ್ದೇನೆ. ಇದು ಸರಿಯಾಗಿ ಕುದಿಬೇಕು. ಈಗ ನಾನು ಗರಿಕೆ ಹುಲ್ಲನ್ನು ಹಾಕ್ತಿದ್ದೇನೆ. ಈ ಗರಿಕೆ ಹುಲ್ಲು ಸಹ ಒಳ್ಳೆ ಕುದಿ ಬರಬೇಕು. ಬೆಂಕಿ ಗಾಯ ಆದಾಗ ಅಥವಾ ಪಾತ್ರೆ ತಾಗಿದಾಗ, ಉರಿ ಬಂದಾಗ ಇಮಿಡಿಯೇಟ್ ಆಗಿ ಈ ಎಣ್ಣೆಯನ್ನು, ಇದು ಅಕ್ಕಿಯ ಗರಿ ಉಂಟಲ್ಲ, ಅಕ್ಕಿಯ ಗರಿಯ ತುದಿಯಿಂದ ಹಚ್ಚಬೇಕು, ಕೈಯಿಂದ ಹಚ್ಚಬಾರ್ದು. ಅಕ್ಕಿಯ ಗರಿಯ ತುದಿಯಿಂದ ಗಾಯಕ್ಕೆ 3 ಹೊತ್ತು ಹಚ್ಚಿದರೆ ಇಮಿಡಿಯೇಟ್ ಹಚ್ಚಬೇಕು. ಒಂದೇ ದಿವಸದಲ್ಲಿ ನಿಮ್ಮ ಗಾಯ ಸಂಪೂರ್ಣವಾಗಿ ಗುಣಮುಖವಾಗ್ತದೆ. ನಮ್ಮ ಮನೆಯಲ್ಲಿ ಇದು ನಮಗೆ ಪುರಾತನ ಕಾಲದಿಂದ ಬಂದಂತಹ ವಿದ್ಯೆ. ಇದು ಎಲ್ಲರಿಗೂ, ಸಮಾಜಕ್ಕೆ ಎಲ್ಲರಿಗೂ ತಿಳಿಯುವಂತಾಗಲಿ, ಎಲ್ಲರಿಗೂ ಉಪಯೋಗಕ್ಕೆ ಬರಲಿ ಎಂಬ ಕಾರಣಕ್ಕಾಗಿ ನಾನು ಈ ಬೆಂಕಿ ಗಾಯಕ್ಕೆ
ತಯಾರಿಸಬಹುದಾದಂತಹ ವಿಸ್ಮಯಕಾರಿ ಪ್ರಾಚೀನ ಔಷಧಿ ಎಣ್ಣೆಯ ಬಗ್ಗೆ ನಿಮಗೆ ಹೇಳುತ್ತಿದ್ದೇನೆ. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ತಯಾರಿಸಿ ನೋಡಿ ಹಾಗೂ ಇತರರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಬೆಂಕಿ ಗಾಯ ಗುಣಪಡಿಸುವಂತಹ ವಿಸ್ಮಯಕಾರಿ ಎಣ್ಣೆ ಮದ್ದು ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಸಣ್ಣ ಪುಟ್ಟ ಬೆಂಕಿ ಗಾಯ ಆದಾಗ ಇದನ್ನು ಹಚ್ಚಿ ನೋಡಿ, ಆಗ ನಿಮಗೆ ಇದರ ಉಪಯೋಗ ಗೊತ್ತಾಗುತ್ತದೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಸ್ಮಯಕಾರಿ ಔಷಧಿ ಎಣ್ಣೆಯ ಬಗ್ಗೆ ಇತರರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಪಟಾಕಿ ಸಿಡಿಸಿದ ಸಮಯ ಕೂಡ ಕೈಗೆ ಆಗಿದ ಗಾಯಗಳು ಈ ಎಣ್ಣೆ ಹಚ್ಚುವುದರಿಂದ ಸಂಪೂರ್ಣವಾಗಿ ಕಲೆ ಸಮೇತ ಗುಣವಾಗುತ್ತದೆ. ಅದನ್ನು ನಾವು ಟ್ರೈ ಮಾಡಿ ನೋಡಿದ್ದೇವೆ. ಯಾಕೆ? ಧನ್ಯವಾದಗಳು.